ಭಾರತೀಯ ಸಂಪ್ರದಾಯ ಮತ್ತು ಧಾರ್ಮಿಕ ನಂಬಿಕೆಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಧನ, ಧಾನ್ಯ, ಐಶ್ವರ್ಯ, ಸಮೃದ್ಧಿ ಮತ್ತು ಶುಭ ದೇವತೆಯಾಗಿ ಪೂಜಿಸಲಾಗುತ್ತದೆ. ಮನೆಯಲ್ಲಿ ಶಾಂತಿ, ಸಂತೋಷ, ಸ್ವಚ್ಛತೆ ಮತ್ತು ಸಮೃದ್ಧಿ ನೆಲೆಸಿರಬೇಕು ಎಂಬುದು ಪ್ರತಿಯೊಬ್ಬರ ಆಶಯ. ಶಾಸ್ತ್ರ ಮತ್ತು ಜನಪದ ನಂಬಿಕೆಗಳಲ್ಲಿ ಮನೆಯಲ್ಲಿ ಕೆಲವು ಶುಭ ಸೂಚನೆಗಳು ಕಾಣಿಸಿಕೊಂಡರೆ ಅದನ್ನು ಲಕ್ಷ್ಮೀ ಕೃಪೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದರೆ ಇವು ಧಾರ್ಮಿಕ ನಂಬಿಕೆಗಳೇ ಹೊರತು ವೈಜ್ಞಾನಿಕವಾಗಿ ಸಾಬೀತಾದ ಲಕ್ಷಣಗಳಲ್ಲ. ಅಂತಹ 8 ಶುಭ ಸೂಚನೆಗಳನ್ನು ಈಗ ನೋಡೋಣ. 1. ಮನೆಯಲ್ಲಿ ಸದಾ ಸ್ವಚ್ಛತೆ ಮತ್ತು ಸುವಾಸನೆ ಇರುವುದು. ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ಬಹಳ ಪ್ರಿಯ ಎಂಬ ನಂಬಿಕೆ ಇದೆ. ಮನೆಯ ಪ್ರವೇಶ ದ್ವಾರ, ಪೂಜಾ ಸ್ಥಳ, ಅಡುಗೆ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶ ಸ್ವಚ್ಛವಾಗಿರುವುದು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮನೆಯಲ್ಲಿ ದುರ್ವಾಸನೆಯ ಬದಲು ನೈಸರ್ಗಿಕವಾದ ಹೂವುಗಳ ಅಥವಾ ಧೂಪದ ಸುವಾಸನೆ ಇರುವುದು ಕೂಡ ಮನಸ್ಸಿಗೆ ಸಂತೋಷ ಮತ್ತು ಧನಾತ್ಮಕ ವಾತಾವರಣವನ್ನು ನೀಡುತ್ತದೆ. ಆದ್ದರಿಂದ ಪ್ರತಿದಿನ ಮನೆಯ ಸ್ವಚ್ಛತೆಗೆ ಸ್ವಲ್ಪ ಸಮಯ ಮೀಸಲಿಡುವುದು ಉತ್ತಮ. 2. ಬೆಳಗ್ಗೆ ಎದ್ದಾಗ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ಇರುವುದು. ಮನೆಯಲ್ಲಿರುವ ಪ್ರತಿಯೊಬ್ಬರೂ ಬೆಳಗ್ಗೆ ಎದ್ದಾಗ ನೆಮ್ಮದಿಯಿಂದ ದಿನವನ್ನು ಪ್ರಾರಂಭಿಸುವುದು ಒಂದು ರೀತಿಯ ಶುಭ ಸೂಚನೆ ಎಂದು ಹಿರಿಯರು ಹೇಳುತ್ತಾರೆ. ಮನೆಯಲ್ಲಿ ಅನಗತ್ಯ ಜಗಳ, ಕೋಪ ಮತ್ತು ಒತ್ತಡ ಕಡಿಮೆಯಾಗಿ ಪರಸ್ಪರ ಪ್ರೀತಿ, ಗೌರವ ಮತ್ತು ಸಹಕಾರ ಹೆಚ್ಚಾದರೆ ಅದನ್ನು ನಿಜವಾದ ಸಮೃದ್ಧಿಯ ಲಕ್ಷಣವೆಂದು ಹೇಳಬಹುದು. ಹಣ ಮಾತ್ರವಲ್ಲದೆ ಮನಸ್ಸಿನ ನೆಮ್ಮದಿಯು ಮನೆಯ ಐಶ್ವರ್ಯವೇ ಆಗಿದೆ. 3. ಮನೆಯ ಅಂಗಳದಲ್ಲಿ ಅಥವಾ ಬಾಲ್ಕನಿಯಲ್ಲಿ ಹಕ್ಕಿಗಳು ಬರುವುದು. ಹಕ್ಕಿಗಳು ಮನೆಗೆ ಬಂದು ಸ್ವಲ್ಪ ಸಮಯ ಕುಳಿತುಕೊಳ್ಳುವುದು ಅಥವಾ ಮನೆಯ ಸುತ್ತಮುತ್ತ ಚಿಲಿಪಿಲಿ ಧ್ವನಿ ಕೇಳಿಸುವುದನ್ನು ಕೆಲವು ಜನಪದ ನಂಬಿಕೆಗಳಲ್ಲಿ ಶುಭವೆಂದು ಪರಿಗಣಿಸಲಾಗುತ್ತದೆ. ಪ್ರಕೃತಿಯೊಂದಿಗೆ ಮನೆಯ ಉತ್ತಮ ಸಂಬಂಧವಿದೆ ಎಂಬ ಭಾವನೆಯಿಂದ ಇದನ್ನು ಸಂತೋಷದ ಸೂಚನೆಯಾಗಿ ನೋಡುತ್ತಾರೆ. ಆದರೆ ಹಕ್ಕಿಗಳಿಗೆ ಆಹಾರ ಅಥವಾ ನೀರು ನೀಡುವಾಗ ಸ್ವಚ್ಛತೆ ಮತ್ತು ಅವುಗಳ ಸುರಕ್ಷತೆಯನ್ನು ಗಮನಿಸುವುದು ಮುಖ್ಯ. 4. ತುಳಸಿ ಗಿಡ ಆರೋಗ್ಯವಾಗಿ ಬೆಳೆಯುವುದು. ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ವಿಶೇಷ ಸ್ಥಾನವಿದೆ. ಮನೆಯ ತುಳಸಿ ಗಿಡ ಹಸಿರಾಗಿ ಆರೋಗ್ಯವಾಗಿ ಬೆಳೆಯುತ್ತಿರುವುದನ್ನು ಶುಭವೆಂದು ಹಲವರು ನಂಬುತ್ತಾರೆ. ಪ್ರತಿದಿನ ತುಳಸಿಗೆ ನೀರು ಹಾಕುವುದು, ಅದರ ಸುತ್ತಲಿನ ಸ್ಥಳವನ್ನು ಸ್ವಚ್ಛವಾಗಿ ಇಡುವುದು ಮತ್ತು ಭಕ್ತಿಯಿಂದ ಪೂಜೆ ಮಾಡುವುದು ಮನೆಯ ಧಾರ್ಮಿಕ ವಾತಾವರಣವನ್ನು ಹೆಚ್ಚಿಸುತ್ತದೆ. ತುಳಸಿ ಗಿಡವನ್ನು ಕೇವಲ ಹಣದ ಸಂಕೇತವಾಗಿ ನೋಡದೆ ಭಾರತೀಯ ಸಂಪ್ರದಾಯದ ಪವಿತ್ರ ಸಸ್ಯವಾಗಿ ಗೌರವಿಸುವುದು ಮುಖ್ಯ. 5. ಅಡುಗೆ ಮನೆಯಲ್ಲಿ ಆಹಾರ ಮತ್ತು ಧಾನ್ಯಕ್ಕೆ ಕೊರತೆ ಇಲ್ಲದಿರುವುದು. ಲಕ್ಷ್ಮೀ ದೇವಿಯನ್ನು ಧಾನ್ಯ ಮತ್ತು ಸಮೃದ್ಧಿಯ ದೇವತೆಯಾಗಿಯೂ ಪೂಜಿಸಲಾಗುತ್ತದೆ. ಮನೆಯಲ್ಲಿ ಅಗತ್ಯವಾದ ಆಹಾರ, ಧಾನ್ಯ ಮತ್ತು ಅಡುಗೆ ಸಾಮಗ್ರಿಗಳು ಸಮರ್ಪಕವಾಗಿ ಇರುವುದು ಸಮೃದ್ಧಿಯ ಸಂಕೇತವೆಂದು ಹಿರಿಯರು ಹೇಳುತ್ತಾರೆ. ಆಹಾರವನ್ನು ವ್ಯರ್ಥ ಮಾಡದೆ ಗೌರವದಿಂದ ಬಳಸುವುದು, ಅಡುಗೆ ಮನೆ ಸ್ವಚ್ಛವಾಗಿಡುವುದು ಮತ್ತು ಅಗತ್ಯವಿರುವವರಿಗೆ ಆಹಾರ ನೀಡುವುದು ಕೂಡ ಭಾರತೀಯ ಸಂಪ್ರದಾಯದಲ್ಲಿ ಪುಣ್ಯದ ಕಾರ್ಯವೆಂದು ಪರಿಗಣಿಸಲಾಗಿದೆ. 6. ಮನೆಯೊಳಗೆ ದೀಪ ಹಚ್ಚಿದಾಗ ಮನಸ್ಸಿಗೆ ನೆಮ್ಮದಿ ಸಿಗುವುದು. ಸಂಜೆ ಸಮಯದಲ್ಲಿ ಮನೆಯಲ್ಲಿ ದೀಪ ಹಚ್ಚುವುದು ಅನೇಕ ಕುಟುಂಬಗಳ ಧಾರ್ಮಿಕ ಸಂಪ್ರದಾಯವಾಗಿದೆ. ದೀಪದ ಬೆಳಕು ಮನೆಯಲ್ಲಿ ಧನಾತ್ಮಕ ವಾತಾವರಣ ಮೂಡಿಸುತ್ತದೆ ಎಂಬ ನಂಬಿಕೆ ಇದೆ. ದೀಪ ಹಚ್ಚಿ ದೇವರನ್ನು ಸ್ಮರಿಸುವಾಗ ಮನಸ್ಸಿಗೆ ಶಾಂತಿ, ಭಕ್ತಿ ಮತ್ತು ಸಂತೋಷ ದೊರೆಯುವುದನ್ನು ಶುಭ ಸೂಚನೆಯಾಗಿ ಕಾಣಬಹುದು. ಇಲ್ಲಿ ಮುಖ್ಯವಾದುದು ದೀಪಕ್ಕಿಂತಲೂ ಭಕ್ತಿ, ಶ್ರದ್ಧೆ ಮತ್ತು ಮನಸ್ಸಿನ ಶಾಂತಿ. 7. ಮನೆಯಲ್ಲಿ ಹಣಕ್ಕಿಂತಲೂ ಉತ್ತಮ ಅವಕಾಶಗಳು ಹೆಚ್ಚಾಗುವುದು. ಕೆಲವೊಮ್ಮೆ ಲಕ್ಷ್ಮೀ ಕೃಪೆ ಎಂದರೆ ಅಚಾನಕ್ ಹಣ ಸಿಗುವುದು ಮಾತ್ರವಲ್ಲ. ಹೊಸ ಉದ್ಯೋಗಾವಕಾಶ, ವ್ಯಾಪಾರದಲ್ಲಿ ಉತ್ತಮ ಅವಕಾಶ, ಕೆಲಸದಲ್ಲಿ ಪ್ರಗತಿ, ಸಾಲದ ಒತ್ತಡ ಕಡಿಮೆಯಾಗುವುದು ಅಥವಾ ಕುಟುಂಬದ ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುವುದನ್ನು ಸಮೃದ್ಧಿಯ ಸಂಕೇತವಾಗಿ ನೋಡಬಹುದು. ಬಂದ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ಮತ್ತು ಹಣವನ್ನು ವಿವೇಕದಿಂದ ನಿರ್ವಹಿಸುವುದು ಕೂಡ ಬಹಳ ಮುಖ್ಯ. 8. ಕುಟುಂಬದಲ್ಲಿ ಪ್ರೀತಿ, ಒಗ್ಗಟ್ಟು ಮತ್ತು ಪರಸ್ಪರ ಗೌರವ ಹೆಚ್ಚಾಗುವುದು.
ಮನೆಯಲ್ಲಿರುವವರು ಒಬ್ಬರನ್ನೊಬ್ಬರು ಗೌರವಿಸಿ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿ ಸಂತೋಷವನ್ನು ಹಂಚಿಕೊಂಡರೆ ಅದಕ್ಕಿಂತ ದೊಡ್ಡ ಲಕ್ಷ್ಮೀ ಕೃಪೆಯ ಸಂಕೇತ ಮತ್ತೊಂದಿಲ್ಲ. ಹಣ ಇದ್ದರೂ ಮನೆಯಲ್ಲಿ ಶಾಂತಿ ಇಲ್ಲದಿದ್ದರೆ ಅದನ್ನು ಸಂಪೂರ್ಣ ಸಮೃದ್ಧಿ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಕುಟುಂಬದ ಒಗ್ಗಟ್ಟು, ಹಿರಿಯರಿಗೆ ಗೌರವ, ಮಕ್ಕಳಿಗೆ ಪ್ರೀತಿ ಮತ್ತು ಪರಸ್ಪರ ಸಹಕಾರವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಲಕ್ಷ್ಮೀ ಕೃಪೆಗಾಗಿ ನಾವು ಮಾಡಬೇಕಾದ ಮುಖ್ಯ ಕೆಲಸಗಳು. ಲಕ್ಷ್ಮೀ ದೇವಿಯ ಕೃಪೆ ಪಡೆಯಲು ಕೇವಲ ಶುಭ ಸೂಚನೆಗಳನ್ನು ಕಾಯುವುದಕ್ಕಿಂತ ನಮ್ಮ ಜೀವನದಲ್ಲಿ ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಮುಖ್ಯ. ಮನೆಯ ಸ್ವಚ್ಛತೆ ಕಾಪಾಡುವುದು, ಆಹಾರವನ್ನು ವ್ಯರ್ಥ ಮಾಡದಿರುವುದು, ಹಣವನ್ನು ಉಳಿತಾಯ ಮಾಡುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ದೇವರನ್ನು ಭಕ್ತಿಯಿಂದ ಸ್ಮರಿಸುವುದು ಮತ್ತು ಕುಟುಂಬದವರೊಂದಿಗೆ ಪ್ರೀತಿಯಿಂದ ವರ್ತಿಸುವುದು ಉತ್ತಮ ಜೀವನಕ್ಕೆ ಸಹಾಯಕವಾಗುತ್ತದೆ. ಶುಕ್ರವಾರದಂದು ಮನೆಯನ್ನು ಸ್ವಚ್ಛಗೊಳಿಸಿ ದೇವರ ಮುಂದೆ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸುವ ಸಂಪ್ರದಾಯವು ಅನೇಕ ಕುಟುಂಬಗಳಲ್ಲಿ ಇದೆ. ನಿಮ್ಮ ಕುಟುಂಬದ ಸಂಪ್ರದಾಯ ಮತ್ತು ನಂಬಿಕೆಗಳಿಗೆ ಅನುಗುಣವಾಗಿ ಪೂಜೆಯನ್ನು ಮಾಡಬಹುದು. ಕೊನೆಯದಾಗಿ ಹೇಳುವುದಾದರೆ, ಮನೆಗೆ ಲಕ್ಷ್ಮೀ ಪ್ರವೇಶವಾಗಿದೆ ಎನ್ನುವುದನ್ನು ಕೇವಲ ಹಣದ ಹೆಚ್ಚಳದಿಂದ ಅಳೆಯಬೇಕಾಗಿಲ್ಲ. ಮನೆಯಲ್ಲಿ ಶಾಂತಿ, ಆರೋಗ್ಯ, ಸಂತೋಷ, ಆಹಾರದ ಸಮೃದ್ಧಿ, ಕುಟುಂಬದ ಒಗ್ಗಟ್ಟು ಮತ್ತು ಉತ್ತಮ ಅವಕಾಶಗಳು ಹೆಚ್ಚಾಗುವುದು ನಿಜವಾದ ಐಶ್ವರ್ಯದ ಲಕ್ಷಣಗಳಾಗಿವೆ. ಶಾಸ್ತ್ರ ಮತ್ತು ಸಂಪ್ರದಾಯಗಳಲ್ಲಿ ಹೇಳಲಾಗುವ ಈ 8 ಶುಭ ಸೂಚನೆಗಳನ್ನು ಭಕ್ತಿಯ ದೃಷ್ಟಿಯಿಂದ ನೋಡಬಹುದು, ಆದರೆ ಯಾವುದೇ ಸೂಚನೆಯನ್ನು ನೋಡಿ ಭಯಪಡುವುದು ಅಥವಾ ಖಚಿತವಾಗಿ ಹಣ ಬರುತ್ತದೆ ಎಂದು ನಂಬುವುದು ಸರಿಯಲ್ಲ. ನಮ್ಮ ಒಳ್ಳೆಯ ಕರ್ಮ, ಪರಿಶ್ರಮ, ಶಿಸ್ತು ಮತ್ತು ಉತ್ತಮ ಮನಸ್ಸಿನೊಂದಿಗೆ ಜೀವನ ನಡೆಸುವುದೇ ನಿಜವಾದ ಸಮೃದ್ಧಿಗೆ ದಾರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಉಪಯುಕ್ತ ಕನ್ನಡ ಇನ್ಫಾರ್ಮೇಷನ್ಗಾಗಿ ಕನ್ನಡ ಇನ್ಫಾರ್ಮೇಷನ್ 111 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.